ನಮಸ್ತೆ ವೀಕ್ಷಕರೇ, ನೋಡಿ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಿರಕ್ಕಂಥದ್ದು. ನೋಡಿ, ನಿಮ್ಮ ಜೀವನದಲ್ಲಿ ಬರ್ತಾ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಎಷ್ಟೇ ದುಡಿದ್ರೂ ಕೂಡ ಒಟ್ಟು ದುಡ್ಡು ಕಾಸು ಅನ್ನೋಂಥದ್ದು ಕೈಯಲ್ಲಿ ನಿಲ್ತಾ ಇಲ್ಲ ಗುರುಗಳೇ. ಬರೇ ಸಾಲದ ಬಾಧೆ, ಸಾಲ ಹೆಚ್ಚಾಗ್ತಾ ಇದೆ. ಮನೆ ಮಂದಿ ಎಲ್ಲ ದುಡಿದು ಎಷ್ಟೇ ಒಂದು ಎಫರ್ಟ್ ಹಾಕಿ ಶ್ರಮ ಹಾಕಿದ್ರೂ ಕೂಡ ನಮಗೆ ಏಳಿಗೆ ಅನ್ನೋಂಥದ್ದು ಕಂಡು ಬರ್ತಾ ಇಲ್ಲ. ವ್ಯಾಪಾರ ವಹಿವಾಟಿನಲ್ಲಿ ಸಂಪೂರ್ಣವಾದಂತಹ ಒಂದು ನಷ್ಟ ಆಗ್ತಾ ಇದೆ. ಬರೇ ಅಲ್ಲಿ ಸಾಲ ಇಲ್ಲಿ ಸಾಲದಿಂದ ಒಟ್ಟು ಸಂಪೂರ್ಣವಾಗಿ ಮುಳುಗೋಗ್ತಾ ಇದ್ದೀವಿ. ಎಲ್ಲಿ ನಮ್ಮ ಜೀವನ ಸರ್ವನಾಶ ಆಗಿ ಹೋಗ್ತದೋ ಅನ್ನೋಂಥ ಒಂದು ಭಯ, ಆತಂಕದ ವಾತಾವರಣ ನಿಮ್ಮಲ್ಲಿ ನಿರ್ಮಾಣ ಆಗಿದೆ ಅನ್ನೋಂಥದ್ದಾದರೆ ನೋಡಿ, ಇದಕ್ಕೆ ವೀಕ್ಷಕರೇ ನಿಮಗೆ ಈ ಎಲ್ಲ ನಿಮ್ಮ ಒಂದು ಸಂಕಷ್ಟ ಕಷ್ಟ ಕಾರ್ಪಣ್ಯಗಳಿಗೆ ಆಯಿತಾ, ಎಲ್ಲದಕ್ಕೂ ನಿಮಗೆ ಆಗ್ತಾ ಇರೋಂತಹ ಒಂದು ಎಲ್ಲ ತೊಂದರೆಗಳಿಗೂ ನಿಮಗೆ ಈ ಒಂದು ದೋಷ ನಿಮಗೆ ಬಹಳ ಮುಖ್ಯ ಕಾರಣವಾಗಿ ಇರ್ತದೆ. ಆಯಿತಾ, ಈ ಒಂದು ದೋಷದಿಂದ ಸಂಪೂರ್ಣವಾಗಿ ನಿಮ್ಮ ಜೀವನ ಸರ್ವನಾಶ ಆಗೋದಂತೂ ಖಚಿತ ಅಂತ ನಾನು ಹೇಳ್ತೀನಿ. ಆಯಿತಾ, ಹಾಗಾದರೆ ಬನ್ನಿ, ಯಾವುದಪ್ಪ ಈ ದೋಷ, ಅಷ್ಟು ತುಂಬ ಡೇಂಜರಸ್ ಆಗಿರ್ತಕ್ಕಂಥ ದೋಷ ಯಾವುದಪ್ಪ ಅನ್ನೋಂಥದ್ದಾದರೆ ನೋಡಿ, ಪಿತೃದೋಷ ಅಂತ ನಾವು ಹೇಳ್ತೀವಿ ವೀಕ್ಷಕರೇ. ಈ ಒಂದು ಪಿತೃದೋಷವನ್ನು ಯಾರು ಇಟ್ಕೊಂಡು ಹೋಗಿರ್ತಾರೆ ಅಂದರೆ, ಯಾರು ಪಿತೃಗಳಿಗೆ ಕಾರ್ಯವನ್ನು ಮಾಡ್ದಲೇ ಹಾಗೆ ಉಳಿಸ್ಕೊಂಡು ಹೋಗಿರ್ತಾರೆ, ಅಂಥ ಮನೆಯಲ್ಲಿ ಸಂಪೂರ್ಣ ಎಲ್ಲ ರೀತಿಯ ಒಂದು ದಾರಿದ್ರ್ಯತನವನ್ನು ಕಾಡುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಆಯಿತಾ, ಪಿತೃದೋಷವನ್ನು ಪರಿಹಾರ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಹೇಳ್ತೀನಿ, ಈ ಪಿತೃಗಳಿಗೆ ನೀವು ಏನು ದೋಷವನ್ನು ನೀವು ಇಟ್ಕೊಂಡು ಹೋಗಿರ್ತೀರಿ, ಅದರಿಂದ ಸಂಪೂರ್ಣವಾಗಿ ನಿಮ್ಮ ವ್ಯಾಪಾರ ವಹಿವಾಟು, ಅನಾರೋಗ್ಯ, ಸಾಲಬಾಧೆ ಎಲ್ಲನೂ ಕೂಡ ನಿಮಗೆ ಹೆಚ್ಚಾಗ್ತದೆ ಹೊರತಾಗಿ ನಿಮಗೆ ಕಡಿಮೆ ಅಂತೂ ಆಗೋದಿಲ್ಲ ವೀಕ್ಷಕರೇ. ಆಯಿತಾ, ಈ ಪಿತೃಗಳಿಗೆ ನೀವು ಮೊದಲು ಸಂತೃಪ್ತಿಯನ್ನು ಮಾಡಬೇಕಾಗ್ತದೆ. ಆಯಿತಾ, ಪಿತೃಗಳಿಗೆ ನೀವು ಸಂತೃಪ್ತಿಯನ್ನು ಮಾಡಿದ್ದು ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಜೀವನದಲ್ಲಿ ಎಲ್ಲ ರೀತಿಯ ಒಂದು ಸುಖ ಶಾಂತಿ ನೆಮ್ಮದಿಯಾದಂತಹ ಒಂದು ಜೀವನ ನಿಮ್ಮದಾಗುತ್ತೆ ವೀಕ್ಷಕರೇ. ನೋಡಿ, ಹಾಗಾದರೆ ಮೊದಲಿಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿಮ್ಮ ಪಿತೃಗಳಿಗೆ ನೀವು ತರ್ಪಣವನ್ನು ನೀಡೋದು. ಆಯಿತಾ, ನೋಡಿ, ಪಿತೃಗಳಿಗೆ ಯಾವ ಟೈಮು, ಯಾವುದು ಸೂಕ್ತ ಸಮಯ ನಾವು ಪಿತೃಗಳಿಗೆ ತರ್ಪಣವನ್ನು ಮಾಡಬೇಕು ಅನ್ನೋಂಥದ್ದಾದರೆ ನೋಡಿ ವೀಕ್ಷಕರೇ, ಮೊದಲು ನೀವು ನಿಮ್ಮ ಪಿತೃಗಳು ತೀರಿಕೊಂಡಂತಹ ಒಂದು ನಕ್ಷತ್ರ ಅಂತ ನಾವು ಹೇಳ್ತೀವಿ. ಆಯಿತಾ, ನೀವು ಡೇಟನ್ನು ಪರಿಗಣಿಸಲಿಕ್ಕೆ ಹೋಗಬೇಡಿ. ಅವರು ಅಂದರೆ ನಿಮ್ಮ ಹಿರಿಯರು ತೀರ್ಕೊಂಡಿರ್ತಕ್ಕಂತಹ ಒಂದು ನಕ್ಷತ್ರ, ಅವರು ಯಾವ ಒಂದು ನಕ್ಷತ್ರದಲ್ಲಿ ಅವರು ತೀರ್ಕೊಂಡಿರ್ತಾರೋ ಆ ಒಂದು ನಕ್ಷತ್ರದಲ್ಲಿ ನೀವು ಪಿತೃಗಳಿಗೆ ನೀವು ತರ್ಪಣವನ್ನು ನೀಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಅಡೆತಡೆಗಳು ಸಂಪೂರ್ಣವಾಗಿ ಹೋಗುತ್ತೆ ವೀಕ್ಷಕರೇ. ಆಯಿತಾ, ಪಿತೃಗಳಿಗೆ ಮೊದಲು ನೀವು ಈ ಒಂದು ತರ್ಪಣ ನೀಡುವಂತಹ ಒಂದು ಕಾರ್ಯವನ್ನು ನೀವು ಮಾಡಿ ಪಿತೃದೋಷದಿಂದ ಪರಿಹಾರದಿಂದ ನೀವು ಮುಕ್ತರಾಗಿ ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಯಾವುದು ನಿಮಗೆ ಲಾಸ್ ಆಗಿದೆ, ದುಡ್ಡು ಕಾಸಲ್ಲಿರ್ಬೋದು, ಸಾಲಬಾಧೆ ಇರ್ಬೋದು, ಅನಾರೋಗ್ಯ ಇರ್ಬೋದು, ಎಲ್ಲ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾದಂತಹ ಒಂದು ಮುಕ್ತಿ ಆಗ್ತದೆ. ಪಿತೃಗಳಿಂದ ನಿಮಗೆ ಖಂಡಿತವಾಗಲೂ ಒಂದು ಆಶೀರ್ವಾದ ಅನ್ನೋಂಥದ್ದು ಸಿಗುತ್ತೆ. ಪಿತೃಗಳಿಗೆ ನೀವು ಮುಕ್ತಿಯನ್ನು ನೀಡಿ. ಆಯಿತಾ, ಮೊದಲು ನೀವು ಈ ಪಿತೃಗಳಿಗೆ ಮುಕ್ತಿಯನ್ನು ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳಿಂದ ನೀವು ಪಾರಾಗಬಹುದು ವೀಕ್ಷಕರೇ. ಹಾಗಾಗಿ ಮೊದಲು ನೀವು ನಿಮ್ಮ ಪಿತೃಗಳು ತೀರ್ಕೊಂಡಿರ್ತಕ್ಕಂತಹ ಒಂದು ನಕ್ಷತ್ರದ ಸಮಯದಲ್ಲೇ ನೀವು ಪಿತೃ ಕಾರ್ಯವನ್ನು ನೀವು ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಹಾಗೆಯೇ ನೋಡಿ, ಪಿತೃ ತರ್ಪಣ ಅದು ಆಗಿದ್ದ ದಿನ, ಆಯಿತಾ, ಪಿತೃ ತರ್ಪಣ ನೀವೇನು ಮಾಡ್ತೀರಿ, ಪಿತೃ ಕಾರ್ಯವನ್ನು ಏನು ಮಾಡ್ತೀರಿ, ಆ ಕಾರ್ಯದ ದಿನ ನೀವು ಸ್ವಲ್ಪ ಬಡವರಿಗೆ ನೀವು ಅನ್ನದಾನವನ್ನು ನೀವು ಮಾಡಬೇಕಾಗ್ತದೆ. ಆಯಿತಾ, ಪಿತೃಗಳಿಗೆ ನೀವು ಅನ್ನ ಸಂತರ್ಪಣೆ ಆದ ನಂತರ ನೀವು ಬಡವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡೋದ್ರಿಂದ ನಿಮ್ಮ ಒಂದು ಪಿತೃದೋಷ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಹಾಗೆಯೇ ಪ್ರಾಣಿಗಳಿಗೆ ನೀವು ಸ್ವಲ್ಪ ಅನ್ನವನ್ನು ನೀಡೋದ್ರಿಂದ, ಆಯಿತಾ, ಪ್ರಾಣಿ ಪಕ್ಷಿಗಳಿಗೆ ನೀವು ಅನ್ನವನ್ನು ನೀಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಿತೃದೋಷ ಅನ್ನೋಂಥದ್ದು ನಿವಾರಣೆ ಆಗ್ತದೆ. ಹಾಗಾಗಿ ಇದರಷ್ಟು ಮೋಸ್ಟ್ ಡೇಂಜರಸ್ ದೋಷ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಮೊದಲು ನಿಮ್ಮ ಒಂದು ಸಂಕಷ್ಟಕ್ಕೆ ಈ ಒಂದು ಪಿತೃದೋಷನೇ ಬಹಳ ಒಂದು ಮುಖ್ಯ ಕಾರಣವಾಗಿರ್ತದೆ ವೀಕ್ಷಕರೇ. ಹಾಗಾಗಿ ಮೊದಲು ಈ ಒಂದು ದೋಷವನ್ನು ನಿವಾರಣೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಿ. ಖಂಡಿತವಾಗಲೂ ನಿಮಗೆ ಆ ಶ್ರೀ ಗುರುರಾಯರ ಒಂದು ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.